स्वात्मा रामं निजानन्दं शोकमोहविवर्जितं स्मरामि मनसा नित्यं ವೆಂಕಟಾಚಲದೇಶಿಕಂ. ಕಾರುಣ್ಯ ಸಿಂಧು ಗುರುನಾಥ. ಗುರುನಾಥರು ಶಿಷ್ಯರಿಗೆ ತಿಳಿಸಿಕೊಡುತ್ತಿದ್ದಂತಹ ನಡವಳಿಕೆಯನ್ನು ಶಿಷ್ಯನು ಜೀವನ್ ಪರ್ಯಂತ ಮರೆಯುತ್ತಿರಲಿಲ್ಲ. ಯಾವ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಗುರುನಾಥರೇ ಸ್ವತಃ ಶಿಷ್ಯರ ಹೃದಯಕ್ಕೆ ನಾಟುವಂತೆ ಮಾಡಿ ತೋರಿಸುತ್ತಿದ್ದರು. ಒಮ್ಮೆ ಗುರುನಾಥರ ತೋಟದಲ್ಲಿ ಕಳ್ಳನೊಬ್ಬನು ತೆಂಗಿನಕಾಯಿಯನ್ನು ಕದಿಯುತ್ತಿರುವುದನ್ನು ಕಂಡ ಅವರ ಬಂಧುಗಳು ತಿಳಿಸಿದರೂ ಗುರುನಾಥರು ತನಗೇನೂ ಸಂಬಂಧವಿಲ್ಲದಂತೆ ಇರುತ್ತಿದ್ದರು. ಇದನ್ನು ಕಂಡ ಆ ಬಂಧುಗಳು, ಇಂಥವನಿಗೆ ಬಂದು ತಿಳಿಸಿದೆವಲ್ಲ, ನಮಗೇ ಬುದ್ಧಿ ಇಲ್ಲ ಎಂದು ಗೊಣಗುತ್ತಾ ಹೊರಡಲು ಅನುವಾದಾಗ ಗುರುನಾಥರು ಅವರನ್ನು ಹತ್ತಿರ ಕರೆದು, ನೋಡ್ರಯ್ಯ, ಇಂಥವನೇ ಅಲ್ಲವೇ ಕಾಯಿ ಕೆಡುತ್ತಾ ಇರೋದು? ಹೌದು ಎಂದ ಬಂಧುವಿಗೆ, ಅವರ ತಂದೆ ಮಕ್ಕಳೇ ಅಲ್ಲವೇ ಆ ಗಿಡಗಳನ್ನು ನೆಟ್ಟು ನೀರು ಹಾಕಿ ಬೆಳೆಸಿದ್ದು ಎಂದರು. ಹೌದು, ಅದಕ್ಕೆ ದುಡ್ಡು ತೆಗೆದುಕೊಂಡಿದ್ದಾರಲ್ಲವೇ ಎಂದ ಬಂಧುವಿಗೆ, ಅಲ್ಲಯ್ಯ, ಜಮೀನು ನನ್ನ ಹೆಸರಲ್ಲಿದೆ ಎಂದ ಮಾತ್ರಕ್ಕೆ ಅವನು ಆ ದಿನ ಮಾಡಿದ ಕೆಲಸಕ್ಕೆಂದು ಏನೋ ಎಷ್ಟೋ ದುಡ್ಡು ಕೊಟ್ಟಾಕ್ಷಣ ಆಯ್ತೆ? ಆ ವ್ಯಕ್ತಿಗೆ 2 ಎಳನೀರು ಕುಡಿಯುವಷ್ಟು, 2 ಕಾಯಿ ಕೆಡುವಷ್ಟು ಸ್ವಾತಂತ್ರ್ಯವಿಲ್ಲವೇ? ಭಗವಂತ ಯಾರ ಹಣೆಯಲ್ಲಿ ಎಷ್ಟೆಂದು ಬರೆದಿರುವನೋ ಅಷ್ಟು ಅವನಿಗೆ ದೊರೆಯುತ್ತದೆ ಅಲ್ಲವೇ? ಅವನನ್ನು ಕರೆದು ಎಲ್ಲರ ಮುಂದೆ ಮಾನ ತೆಗೆದರೆ ಅವನೊಂದಿಗೆ ಅವನ ಮನೆಯವರಿಗೂ ಕೆಟ್ಟ ಹೆಸರು ಬರುತ್ತಲ್ಲವೇ? ಅವನಿಗೆ ನಾಳೆ ಬಂದಾಗ ಬುದ್ಧಿ ಹೇಳಿದ್ರಾಯ್ತು ಎಂದಾಗ ಬಂಧುವಿಗೆ ಗುರುನಾಥರ ಮನೋವೈಶಾಲ್ಯದ ಬಗ್ಗೆ ತಿಳಿದು, ಆಯ್ತಪ್ಪ, ನಿನಗೆ ತಿಳಿದಂತೆ ಮಾಡು ಎಂದು ಅವರ ಮನೆಗೆ ತೆರಳಿದರಂತೆ. ಇದನ್ನು ಗಮನಿಸುತ್ತಿದ್ದ ಗುರುಬಂಧು ಆಗಿನ್ನು ವಿದ್ಯಾರ್ಥಿಯಾಗಿದ್ದು, ಎಷ್ಟೋ ವರ್ಷದ ನಂತರ ಆ ಪ್ರಸಂಗ ವೀಕ್ಷಿಸಿದ ಗುರುಬಂಧು ಅವರ ತೋಟದಲ್ಲಿರುವ ಆಂಜನೇಯನಿಗೆ ಪೂಜೆ ಮಾಡಿಕೊಂಡು ಬರುವ ಸಲುವಾಗಿ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವ ಸಮಯದಲ್ಲಿ ಗುರುನಾಥರು ಅವರನ್ನು ದಾರಿಯಲ್ಲಿ ನಿಲ್ಲಿಸಿ ಒಳಗೆ ಕರೆದು ಆತಿಥ್ಯ ನೀಡುವ ನೆಪದಲ್ಲಿ ತಿಂಡಿ ಕಾಫಿ ಕೊಟ್ಟು, ನಿಮಗೆ ಇಂತಿಂಥ ಕಡೆ ಇಷ್ಟು ಎಕರೆ ತೋಟ ಇದೆ ಅಲ್ಲವೇ ಎಂದರು. ಹೌದು ಎಂದ ಗುರುಬಂಧುವಿಗೆ, ಆ ತೋಟ ಮಾಡುವ ಸಮಯದಲ್ಲಿ ಇಂತಿಂಥವರು ಕೆಲಸ ಮಾಡ್ತಾ ಇದ್ರಲ್ವೇ ಎಂದರು. ಹೌದು ಎಂದಾಗ, ಅವರಲ್ಲಿ ಯಾರಾದರೂ ಹೊಟ್ಟೆ ನೋವಿಗೆಂದು 2 ಎಳ್ನೀರು ನಿನಗೆ ತಿಳಿಸದೆ ಕಿತ್ತಲ್ಲಿ ಏನು ಮಾಡುವೆ ಎಂದಾಗ ಸೂಕ್ಷ್ಮಮತಿಯಾದ ಗುರುಬಂಧುವಿಗೆ ಹಿಂದಿನ ಘಟನೆ ಜ್ಞಾಪಕಕ್ಕೆ ಬಂತು. ನಾನೀಗ ತೋಟಕ್ಕೆ ಹೋಗುವುದೇ ಇಲ್ಲ ಬಿಡಿ, ಸಾಯಂಕಾಲ ಹೋಗುತ್ತೇನೆ ಎಂದಾಗ, ಯಜಮಾನ ಹಾಗೆಲ್ಲ ಮಾಡಬಾರದು, ಹೋಗಿ ಬಾ, ನಂತರ ಏನಾಯಿತೆಂದು ನನಗೆ ತಿಳಿಸು ಎಂದು ಹೇಳಿ ಅವರನ್ನು ತೋಟದ ಆಂಜನೇಯನ ಪೂಜೆಗೆ ಕಳುಹಿಸಿಕೊಟ್ಟರು. ತೋಟಕ್ಕೆ ತೆರಳಿದ ಗುರುಬಂಧು ಏನೂ ಅರಿಯದವರಂತೆ ದೇವಸ್ಥಾನದ ಬಳಿಗೆ ಹೋಗಿ ಪೂಜೆ ಪೂರ್ಣಗೊಳಿಸುತ್ತಿದ್ದ ವೇಳೆಗೆ ತೆಂಗಿನಕಾಯಿ ಬೀಳುತ್ತಿರುವ ಶಬ್ದ ಕೇಳಿ ತೆಂಗಿನಕಾಯಿ ಬಿದ್ದಿದ್ದ ಮರದ ಕೆಳಗೆ ಹೋದುದಲ್ಲದೆ ಮರದ ಮೇಲಿನಿಂದ ಕಾಯಿ ಕೆಡುವುತ್ತಿದ್ದ ಕೂಲಿ ಕಾರ್ಮಿಕನಿಗೆ ಏನೂ ಬಯ್ಯದೆ, ಏ ಹುಷಾರಿ, ನಾನು ಬಂದಿರುವೆನೆಂದು ಗಾಬರಿಯಿಂದ ಅನಾಹುತ ಮಾಡಿಕೊಳ್ಬೇಡ ಎಂದಾಗ ಮರದಿಂದ ಇಳಿದು ಬಂದ ವ್ಯಕ್ತಿ ಯಜಮಾನನ ಕಾಲಿಗೆ ಬಿದ್ದು, ಅಪ್ಪಯ್ಯನಿಗೆ ಹೊಟ್ಟೆ ನೋವೆಂದು 2 ಎಳ್ನೀರು ತೆಗೆದುಕೊಂಡು ಹೋಗೋಣ ಎಂದು ಬಂದೆ. ಆಸೆ ಹೀಗೆಲ್ಲ ಮಾಡಿಸಿತು, ನನ್ನನ್ನು ಕ್ಷಮಿಸಿಬಿಡಿ ಎಂದಾಗ, ಆಯ್ತು, ನಾನು ಈ ವಿಚಾರ ಯಾರಿಗೂ ಹೇಳೋದಿಲ್ಲ, ನೀನು ಕೂಡ ಯಾರಿಗೂ ಹೇಳಬೇಡಪ್ಪ ಎಂದು ತಾವು ಮನೆಗೆ ಹಿಂದಿರುಗಿದ ಕೆಲ ನಿಮಿಷದಲ್ಲೇ ಆ ವ್ಯಕ್ತಿ 2 ಎಳನೀರನ್ನುಳಿದು ಉಳಿದೆಲ್ಲ ತೆಂಗಿನಕಾಯನ್ನು ಯಜಮಾನನ ಮನೆಗೆ ತಂದೊಪ್ಪಿಸಿ ಹಿಂದಿರುಗಿದನು. ಆ ಘಟನೆಯಾದಂದಿನಿಂದ ಇಂದಿನವರೆಗೆ ಅವನೇ ಆ ತೋಟವನ್ನು ಕಾಯುತ್ತಿದ್ದರೂ ಯಜಮಾನನ ಗಮನಕ್ಕೆ ತರದೆ ಒಂದೇ ಒಂದು ಎಳನೀರನ್ನು ಒಯ್ಯುವುದಿಲ್ಲವಂತೆ. ಇದಕ್ಕೆಲ್ಲ ಕಾರಣಕರ್ತರಾದ ಗುರುನಾಥರನ್ನು ಗುರುಬಂಧು ಆ ದಿನ, ನನ್ನ ಸದ್ಗುರು
ಆ ರೀತಿ ಕಣ್ತೆರೆಸದಿರದಿದ್ದಲ್ಲಿ ಈ ಘಟನೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತಿತ್ತೋ. ಮಹಾನುಭಾವ ನನ್ನನ್ನೂ ತಿದ್ದಿ ಆ ಕಳ್ಳನಿಗೂ ಬದಲಾವಣೆ ಹೊಂದಲು ಅವಕಾಶ ಕಲ್ಪಿಸಿಕೊಡುವಂತೆ ಮಾಡಿ ನನ್ನನ್ನು ಕೃತಕೃತ್ಯನನ್ನಾಗಿಸಿದರು ಎಂದು ಕಣ್ಣೀರಿಡುತ್ತಾರೆ. ಓಂ ಶ್ರೀ ಗುರುನಾಥಾಯ ನಮಃ. स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकम्. ದೈವಂ ಮಾನುಷ ರೂಪೇಣ. ಒಮ್ಮೆ ಒಬ್ಬ ಗುರುಬಂಧುವಿಗೆ ಬಾ ತೋಟದಲ್ಲಿ ಭಗವಂತನನ್ನು ತೋರಿಸುತ್ತೇನೆಂದು ಹೇಳಿ ಗುರುನಾಥರು ಒಮ್ಮೆ ತೋಟಕ್ಕೆ ಕರೆದೊಯ್ದರು. ಅಲ್ಲಿದ್ದ ಕಾರ್ಮಿಕನನ್ನು ಕರೆದು 2 ಎಳೆನೀರನ್ನು ಮರದಿಂದ ಕೆಡವಿ ಕೆತ್ತಿಕೊಡಲು ತಿಳಿಸಿದರು. ಅವನು ಅದರಂತೆ ಮಾಡಿದಾಗ ಪಕ್ಕದಲ್ಲಿದ್ದ ಗುರುಬಂಧುವಿಗೆ ದೇವರನ್ನು ನೋಡಿದೆಯಾ ಎನ್ನಲು ಅವರು ಎಲ್ಲ ಕಡೆ ಹುಡುಕಲು ಶುರು ಮಾಡಿದರು. ಅಯ್ಯೋ ಮಂಕೆ, ಇಲ್ಲೇ ಇದ್ದಾನಲ್ಲಯ್ಯ ಎಂದು ಆ ಕಾರ್ಮಿಕನನ್ನು ತೋರಿಸಿದರು. ಅವರು ಆಶ್ಚರ್ಯದಿಂದ ನೋಡುತ್ತಿರಲು, ಈ ತೋಟ ನಿಮ್ಮದಾದರೂ ಅದರಲ್ಲಿದ್ದ ಆ ತೆಂಗಿನ ಫಲ ನಿನಗೆ ಎಟಕುವಂತೆ ಮಾಡಿದವನು ಈ ವ್ಯಕ್ತಿಯಲ್ಲವೇ? ದೈವಂ ಮಾನುಷ ರೂಪೇಣ ಎಂದರೆ ಇದೇ ಆ ಭಗವಂತ. ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪ ಧರಿಸಿ ಬರುತ್ತಾನೋ ಯಾರಿಗೆ ಗೊತ್ತು. ಜೀವಿಗಳಲ್ಲೇ ಭಗವಂತನನ್ನು ಕಾಣದಾದ ವ್ಯಕ್ತಿಯು ಕಲ್ಲಿನಲ್ಲಿ ಕಾಣಲು ಸಾಧ್ಯವೇನಯ್ಯ ಎಂದಾಗ ಗುರುಬಂಧುವಿಗೆ ಚಾಟಿ ಏಟು ಬಿದ್ದಂತಾಗಿ ಮಹತ್ತರ ಪಾಠವೊಂದನ್ನು ಕಲಿತಂತಾಗಿತ್ತು. ಗುರುನಾಥರ ಸನ್ನಿಧಿಯಲ್ಲಿ ಆಯಾ ರೀತಿಯ ವ್ಯಕ್ತಿಗಳಿಗೆ ಆಯಾ ರೀತಿಯ ಉತ್ತರವು ದೊರಕುತ್ತಿತ್ತು. ಅಷ್ಟೇ ಅಲ್ಲದೆ ಜೀವನದ ನಿಜ ಅರ್ಥ ತಿಳಿಯುವಂತಾಗುತ್ತಿತ್ತು. ಒಮ್ಮೆ ಒಬ್ಬನಿಗೆ ತನ್ನ ತಪ್ಪೇನೆಂಬುದರ ಅರಿವಾದಲ್ಲಿ ಅವನು ಮತ್ತೆ ಆ ತಪ್ಪನ್ನು ಪುನಃ ಮಾಡದಂತಹ ಪಾಠ ಕಲಿತು ಹಿಂತಿರುಗುತ್ತಿದ್ದ. ಇದೇ ಗುರುನಾಥರ ಸನ್ನಿಧಿಯ ವಿಶೇಷವಾಗಿತ್ತು. ಓಂ ಶ್ರೀ ಗುರುನಾಥಾಯ ನಮಃ. स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकम्. ಯತಿಗಳಿಗೆ ಎಚ್ಚರ ಹಾಗೂ ಜೀವನ್ಮುಕ್ತ ಸ್ಥಿತಿಯ ವಿವರ. ಒಮ್ಮೆ ಸನ್ಯಾಸತ್ವ ಸ್ವೀಕಾರ ಮಾಡಿ ಯಾವುದೋ ಪೀಠಕ್ಕೆ ಪೀಠಾಧಿಪತಿಯಾದ ಸನ್ಯಾಸಿಯೊಬ್ಬರು ಜೀಪಿನಲ್ಲಿ 4 ಶಿಷ್ಯರೊಂದಿಗೆ ಗುರುನಿವಾಸಕ್ಕೆ ಬಂದಿದ್ದರು. ಅವರೊಂದಿಗೆ ಅವರ ಪೀಠದಲ್ಲಿ ಸನ್ಯಾಸಿಗಳಿಗೆ ಅಡಿಗೆ ಮಾಡಿಕೊಂಡಿದ್ದ ಮಹಿಳೆಯೊಬ್ಬರು ಬಂದಿದ್ದರು. ಸನ್ಯಾಸಿಗಳನ್ನು ಪೂರ್ಣ ಕುಂಭದಿಂದ ಸ್ವಾಗತಿಸಿ ಸತ್ಕರಿಸಿದ ನಂತರ ಗುರುನಾಥರು ಸನ್ಯಾಸಿಗಳಿಗೆ, ಸ್ವಾಮಿ, ನಾನೇನಾದರೂ ನಿಮಗೆ ಸನ್ಯಾಸ ಸ್ವೀಕಾರ ಮಾಡಿ ಎಂದು ಹೇಳಿದ್ದೇನೆ. ನೀವು ಆ ದಿನ ಸನ್ಯಾಸಿಯಾಗಬೇಕೆಂಬ ಭಾವನೆ ಹೊತ್ತು ಬಂದಿದ್ದಿರಿ, ಅದಕ್ಕೆ ಆಯಿತು ಎಂದೇ ಅಷ್ಟೆ. ಕಾವಿ ಬಟ್ಟೆ ಹಾಕಿದಾಕ್ಷಣ ಜೀವನ್ಮುಕ್ತರಾಗಲು ಸಾಧ್ಯವೇ ಸ್ವಾಮಿ? ತಂದೆ ತಾಯಿಗಳಿಗೆಲ್ಲ ಮುಕ್ತಿ ದೊರಕಿಸಲು ಸಾಧ್ಯವೇ ಸ್ವಾಮಿ? ಎಲ್ಲ ಬರೀ ತಪ್ಪು ಕಲ್ಪನೆ. ಸನ್ಯಾಸಿಯಾದವನಿಗೆ
ಓಂಕಾರ ಉಳಿದು ಬೇರೇನೂ ರುಚಿಸಲೇ ಕೂಡದು. ಅವನು ಯಾವ ಸಂಕಲ್ಪ ವಿಕಲ್ಪಗಳನ್ನೂ ಮಾಡಬಾರದು. ತನ್ನ ಗುರುವಿನ ಸೇವೆಯೊಂದನ್ನು ಬಿಟ್ಟು ಈಶ್ವರಾರಾಧನೆ ಹೊರತು ಬೇರೇನೋ ಇದೆ ಎಂಬ ಕಲ್ಪನೆಯೂ ಇರಬಾರದು. ಎಲ್ಲರೂ ಬರೀ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಂತೆ ಆಗ ಬಯಸುವವರೇ ವಿನಃ ಅದಕ್ಕೆ ಬೇಕಾದಂಥ ಸಾಧನೆ ಯಾರು ನಡೆಸುತ್ತಾರೆ ಹೇಳಿ? ಅವರಿಗೆ ಅವರ ಜೀವನದ ಗುರಿ ಏನೆಂಬುದು ತಿಳಿದಿಲ್ಲವಾದರೂ ಬೇರೆಯವರಿಗೆ ಗುರಿ ಮುಟ್ಟಿಸಲು ನೆರವಾಗುತ್ತೇನೆ ಎನ್ನುತ್ತಾರೆ. ಇದೆಲ್ಲ ಸತ್ಯವೇ ಸ್ವಾಮಿ, ಯೋಚಿಸಿ ಎಂದು ಹೇಳಿ ಆ ಸನ್ಯಾಸಿಗಳೊಂದಿಗೆ ಬಂದಿದ್ದ ಮಹಿಳೆಗೆ, ಏನು ತಾಯಿ, ಈ ಬಿಡಿ ಸನ್ಯಾಸಿಗಳೊಂದಿಗೆ ನೀನೇಕೆ ಬಂದೆ, ನೀನ್ಯಾರು ಎಂದು ಕೇಳಲು ಆ ಮಹಿಳೆ, ನಾನು ಇವರಿಗೆ ಮಠದಲ್ಲಿ ಊಟದ ವ್ಯವಸ್ಥೆ ಮಾಡುವವಳು ಎಂದಾಗ, ಓಹೋ, ನೀನು ಊಟಕ್ಕೆ ಹಾಕಲ್ಲ ಅಂದರೆ ಆ ಭಗವಂತನೂ ಅವರನ್ನು ಹಾಗೇ ಬಿಡುತ್ತಾನೆಯೇ? ಸನ್ಯಾಸಿ ಕರತಲ ಭಿಕ್ಷೆಯಿಂದ ಜೀವಿಸಬೇಕು. ನೀನು ಈ ದಿನ ಅವರ ಹಿಂದಿನ ಸೀಟಿನಲ್ಲಿ ಕುಳಿತು ಬಂದಿರುತ್ತೀಯೇ, ಇನ್ನೊಂದು ದಿನ ಪಕ್ಕದಲ್ಲೇ ಕೂತು ಬರಬಹುದು. ನಿನ್ನ ಅವರ ಮನಸ್ಸಿನಲ್ಲಿ ಕಲ್ಮಶ ಇರದೇ ಇರಬಹುದು. ಆದರೆ ಲೋಕ ಏನೆನ್ನುತ್ತದೆ? ಸನ್ಯಾಸಿಗೆ ಅಪವಾದ ನಿನ್ನಿಂದ ಬಂದಂತಾಗುತ್ತದೆ ಅಲ್ಲವೇ? ಯೋಚಿಸು. ಈ ರೀತಿ ಆದಲ್ಲಿ ನಿನ್ನ ಮನೆತನದವರೆಲ್ಲ ಶಾಪಕ್ಕೆ ಗುರಿಯಾಗುತ್ತೀರಾ ಎಂದು ಹೇಳಿ, ಜೀವನ್ಮುಕ್ತನಾಗಲು ವೇದಾಂತ ಬರಬೇಕಿಲ್ಲ, ಕಾವಿ ಬಟ್ಟೆ ತೊಡಬೇಕಿಲ್ಲ. ಆದರೆ ಅವನಲ್ಲಿ ಪ್ರಪಂಚವನ್ನು ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳುವ ಮನೋಭಾವನೆ ಇರಬೇಕು. ನಾನು ನನ್ನದು ಎಂಬುದು ಅವನ ಹತ್ತಿರ ಕೂಡ ಸುಳಿಯಬಾರದು. ಸದಾ ತನ್ನಲ್ಲೇ ತಾನು ಲೀನವಾಗಿ ಆನಂದ ಅನುಭವಿಸುವುದನ್ನು ಕಲಿಯಬೇಕು. ತನ್ನ ನಡವಳಿಕೆಯಂತೆ ಪರರ ನಡವಳಿಕೆಯಲ್ಲಿನ ಹಾಗೂ ಭಾವನೆಗಳಲ್ಲಿನ ಸತ್ಯಾಸತ್ಯತೆಯನ್ನು ಮನಗಾಣಬೇಕು. ಹೀಗೆಲ್ಲ ಆದರೆ ಏನಾದರೂ ಗುರಿ ಸಿಗಬಹುದೇ ವಿನಃ ಇಲ್ಲವಾದರೆ ಇಲ್ಲಿಗೆ ಬಂದದ್ದು ಬುಡುಬುಡಿಕೆಯಂತೆ ಆಗುತ್ತದೆ ಎಂದು ಹೇಳಿದರು. ಆಗ ನನಗೆ ತಿಳಿದಿದ್ದೇನೆಂದರೆ, ಗುರುನಾಥರು ಏತಕ್ಕೆ ಮಹಿಳೆಯೊಬ್ಬರೇ ಗುರುವಿನ ಬಳಿ, ಸನ್ಯಾಸಿಯ ಬಳಿ ಹೋಗಬಾರದೆನ್ನುತ್ತಾರೆ ಎಂಬುದರ ಅಂತರಾರ್ಥ. ಈ ಸಮಯದಲ್ಲಿ ಜೀವನ್ಮುಕ್ತ ಸ್ಥಿತಿಯ ಬಗ್ಗೆ ಗುರುನಾಥರು ಹೇಳಲು ತಿಳಿಸಿದ ವಿದೇಹ ಜನಕನ ವ್ಯಕ್ತಿತ್ವ ಹೇಗಿತ್ತೆಂದು ತಿಳಿಯೋಣ ಬನ್ನಿ. ಓಂ ಶ್ರೀ ಗುರುನಾಥಾಯ